ಬಂಗಾರ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಬಂಗಾರ ಪ್ರಿಯರಿಗೆ ಇದೀಗ ಖುಷಿ ಸುದ್ದಿ ಒಂದು ಲಭ್ಯ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ KGF ಪಕ್ಕದಲ್ಲೇ ಮತ್ತೊಂದು ಮೆಗಾ ಗೋಲ್ಡ್ ಫೀಲ್ಡ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಕನ್ಫರ್ಮ್ ಆಗಬೇಕಾಗಿದೆ. ಅಲ್ಲಿ ಸಿಗುವಂತ ಚಿನ್ನ ಎಷ್ಟು, ಚಿನ್ನ ಏನಾದರೂ ಅಲ್ಲಿ ಲಭ್ಯ ಆಯಿತು ಗುಡಿಬಂಡೆಯಲ್ಲಿ ಅಂತ ಹೇಳಿದ್ರೆ ಚಿನ್ನದ ಬೆಲೆ ಕಡಿಮೆ ಆಗತ್ತಾ? ಒಂದ್ ಕಡೆ ಲಕ್ಕುಂಡಿಯಲ್ಲಿ ನಿಧಿ ಶೋಧ ನಡೀತಾ ಇದೆ. ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಗುಡಿಬಂಡೆಯಲ್ಲಿ ದುಬಾರಿ ಬೆಲೆಯ ಖನಿಜ ಸಂಪತ್ತು ಪತ್ತೆಯಾಗಿರೋದ್ರ ಹಿನ್ನೆಲೆಯಲ್ಲಿ ಸರ್ವೆ ಕಾರ್ಯ ಬಹಳ ಭರದಿಂದ ಮಾಡಲಾಗ್ತಾ ಇದೆ. ಇನ್ನು ಆ ಸ್ಥಳದಿಂದ ಖುದ್ದು ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದು, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮೂಲಕ ಈ ಸರ್ವೆ ನಡೆಸಲಾಗ್ತಾ ಇದೆ. ಜಿಯೋಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೂಡ ಈ ಸರ್ವೆಗೆ ಸಾಥ್ ಕೊಟ್ಟಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಬಂಗಾರ ಪ್ರಿಯರಿಗೆ ಇರುವಂತಹ ಬಂಗಾರದ ಮೇಲಿನ ಆಶೆಗೆ ಇದೀಗ ಒಂದು ಖುಷಿ ವಿಚಾರ ಅಂತ ಹೇಳಿ ಇದನ್ನು ಕನ್ಸಿಡರ್ ಮಾಡ್ಬೋದು. ಕರ್ನಾಟಕದಲ್ಲೇ ಮತ್ತೊಂದು ಬಂಗಾರದ ನಿಕ್ಷೇಪ ಪತ್ತೆಯಾಗಿರೋದ್ರ ಹಿನ್ನೆಲೆಯಲ್ಲಿ ಬೀಚಗಾನಹಳ್ಳಿಯಲ್ಲಿ ಗುಡಿಬಂಡೆಯಲ್ಲಿ ಸರ್ವೆ ಕಾರ್ಯ ನಡೆಸಲಾಗ್ತಾ ಇದೆ. ಇನ್ನು ಆ ಸ್ಥಳದಿಂದ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನನ್ನ ಕಲೀಗ್ ಸಿಂಧೂರ ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಸಿಂಧೂರ, ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸರ್ವೆ ಕಾರ್ಯ ಈಗ ಆಲ್ರೆಡಿ ಆರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಾಟ್ ಎವರ್ ದ ಲೂಪ್ ನಾವಲ್ಲೇನು ನೋಡ್ತಾ ಇದ್ದೀವಿ, ಲೂಪ್ ಸೆನ್ಸಾರ್, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಿಚಾರಗಳನ್ನು ರವಾನೆ ಮಾಡುತ್ತೆ ಅಂತ ಹೇಳಿ ಗೊತ್ತಾಗ್ತಿರೋದು. ಈಗ ZM, VTEM, ಗ್ರೇಡಿಯೋಮೀಟರ್ ಇಂಥವನ್ನೆಲ್ಲ ಬಳಕೆ ಮಾಡ್ಕೊಳ್ತಾರೆ ಸರ್ವೆಗೆ. ಸೊ ಇಲ್ಲಿ ಬಳಕೆ ಆಗ್ತಿರುವಂತಹ ಮಷಿನರಿ ಅಥವಾ ಎಕ್ವಿಪ್ಮೆಂಟ್ ಯಾವುದು ಆ್ಯಂಡ್ ಇದರ ರೇಂಜಿಂಗ್ನ ಕುರಿತಾಗಿ ಮಾಹಿತಿ ಕೊಡ್ಬೋದಾ ಸಿಂಧೂರ? ಪ್ರಜ್ವಲ, ವೆರಿ ಇಂಪಾರ್ಟೆಂಟ್ಲಿ ಕೆಲವು ಮಾಹಿತಿಗಳನ್ನ ಇಲ್ಲಿನ GSI ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನಿದ್ದಾರೆ ಅದನ್ನ ರಿವೀಲ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಯಾವ ಕಂಪನಿಯ ಫ್ಲೈಟ್ ಏರ್ಕ್ರಾಫ್ಟ್ ಅನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಇರ್ಬೋದು, ಅಥವಾ ಪೈಲಟ್ ನೇಮ್ಸ್ ಇರ್ಬೋದು, ಅಥವಾ ಅದರ ಮೆಷಿನರಿ ಏನಿದೆ, ಎಕ್ವಿಪ್ಮೆಂಟ್ ಏನಿದೆ, ಅದರ ಒಂದು ಪರ್ಟಿಕ್ಯುಲರೈಸೇಷನ್ಸ್ ಏನೇನಿದೆ ಅದನ್ನ ರಿವೀಲ್ ಮಾಡಿಲ್ಲ. ಅದಕ್ಕೆ ಕೆಲವು ಪ್ರೋಟೋಕಾಲ್ಸ್ ಇದೆ ಅಂತ ಹೇಳ್ತಾ ಇದ್ರು ನಾವು ಅದ್ರ ಬಗ್ಗೆ ವಿಚಾರಿಸಕ್ ಹೋದಾಗ. ಅಂಡ್ ನಾವ್ ಇವಾಗಿರೋ ಜಾಗ ಬಂದು ಈ ಜಾಗದಲ್ಲಿ ನೀವು ಸುತ್ತ ನೋಡ್ತಾ ಇದ್ರೆ ಸುತ್ತ ಬೆಟ್ಟ ಗುಡ್ಡಗಳನ್ನ ಕಾಣ್ತಾ ಇರಬಹುದು. ಇದು ಚಿಕ್ಕಬಳ್ಳಾಪುರ ಇಂದ ಶುರುವಾಗಿ ಕಂಪ್ಲೀಟ್ ಆಂಧ್ರ ಬಾರ್ಡರ್ ತನಕ ಹೋಗುವಂತ ಒಂದು ಬೆಟ್ಟ ಗುಡ್ಡ ಅಂತಾನೆ ಹೇಳ್ಬೇಕು. ನಿನ್ನೇನು ಈ ಜಾಗದಲ್ಲಿ ಸರ್ವೆ ಮಾಡಿದ್ರು, ಇವತ್ತು ಹೆಲಿಕಾಪ್ಟರ್ ಈ ಜಾಗದಲ್ಲಿ ಸರ್ವೆನ ಮುಗಿಸ್ಕೊಂಡು ಬೇರೆ ಕಡೆ ಪಾಸ್ ಆಗಿತ್ತು. ಸೊ ಈ ಜಾಗದಲ್ಲಿ ನೀವು ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಲ್ಲಿನ ಒಂದು ವಿಶೇಷತೆ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿರುವಂತಹ ಈ ಕಲ್ಲಿರ್ಬಹುದು ಅಥವಾ ಈ ಭಾಗದಿರ್ಬಹುದು, ಇದರಲ್ಲಿ ಬೇರೆ ಬೇರೆ ರೀತಿಯಾದಂತದ್ದೇ ಒಂದು ವಿಶೇಷತೆ ಇದೆ. ಅಂಡ್ ಇಲ್ಲಿನ ರೈತರು ಮತ್ತೆ ಇಲ್ಲಿನ ಸಾರ್ವಜನಿಕರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ತೋಟಗಳಲ್ಲೆಲ್ಲ ಒಂಥರ ಬಳಪದ ಕಲ್ ತರ ದೊಡ್ಡ ದೊಡ್ಡ ಕಲ್ಲುಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ರು. ನೀವ್ ಇಲ್ಲಿ ನೋಡಿದ್ರು ಗೊತ್ತಾಗತ್ತೆ, ಇಲ್ಲೂ ಗೊತ್ತಾಗತ್ತೆ ನಿಮ್ಗೆ. ಸೊ ಈ ಸ್ಟೋನ್ ನೋಡಿದ್ರೆ, ಸೊ ಈ ತರ ಇಡೀ ಬಂಡೆ ಸುತ್ತ, ಇಡೀ ಬೆಟ್ಟದ ಸುತ್ತ ಇದೇ ತರ ಇದೆ. ಸೊ ಹೀಗಾಗಿ ಈ ಭಾಗದಲ್ಲೂ ಸರ್ವೆಯನ್ನ ನಡೆಸಿದ್ರು. ಏನಂದ್ರೆ ಚಿನ್ನವನ್ನ ಹೊರ ತೆಗೆದಿರೋದು KGF ಅಲ್ಲೆಲ್ಲ ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗೋಗಿದೆ. ಇದೀಗ ಬೆಂಗಳೂರು ಹತ್ರದಲ್ಲೇ ಇರುವಂತಹ KGF ಮತ್ತೊಂದು KGF ಉದಯಿಸುವ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಇದಕ್ಕೋಸ್ಕರ ಈ ಸರ್ವೆ ನಡೀತಾ ಇರೋದು. ಭೂಮಿಯ ಒಳಗಡೆ ಇರುವಂತಹ ಖನಿಜ ನಿಕ್ಷೇಪಗಳು ಏನೇನಿದೆ ಅನ್ನೋದನ್ನ ಬಹಳ ಇನ್ ಡೆಪ್ತ್ ಆಗಿ ನೋಡ್ಬೇಕು, ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಫಾರ್ ದ ಫಸ್ಟ್ ಟೈಮ್ ಈ ತರ ಹೆಲಿಕಾಪ್ಟರ್ ಮೂಲಕ ಸರ್ವೆಯನ್ನ ಮಾಡ್ತಾ ಇರೋದು. ಈ ಹಿಂದೆ 2019 and 2020ನಲ್ಲೂ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸರ್ವೆಯನ್ನ ಮಾಡಿದ್ರು. ಆ ಸಮಯದಲ್ಲಿ ಈ ಭಾಗದಲ್ಲೂ ಸರ್ವೆ ಮಾಡಿದಾಗ ಎಲ್ಲೊಂದಷ್ಟು ಖನಿಜ ನಿಕ್ಷೇಪಗಳಿದೆ ಅನ್ನೋದು ಗೊತ್ತಾಗಿತ್ತು. ಸೊ ಅದು ಬಂಗಾರನ, ತಾಮ್ರನ, ಏನಿದೆ, ಸೊ ಯಾವೆಲ್ಲ ಖನಿಜ ನಿಕ್ಷೇಪಗಳಿದೆ ಅನ್ನೋದು ಪತ್ತೆ ಹಚ್ಚಬೇಕು ಅನ್ನೋ ಕಾರಣಕ್ಕೆ ಚಿಕ್ಕಬಳ್ಳಾಪುರ ಅಂತ ಬಂದ ತಕ್ಷಣ ಕೇವಲ ಚಿಕ್ಕಬಳ್ಳಾಪುರ ಮಾತ್ರ, ಆ ಪ್ಲೇಸ್ ಮಾತ್ರ ಅಲ್ಲ, ಅದರ ಸುತ್ತಮುತ್ತ ಸುಮಾರು 200-300 ಕಿಲೋಮೀಟರ್ ಸುತ್ತದಲ್ಲೂ ಏನೇನಿದೆ ಅನ್ನೋದನ್ನ ಸರ್ವೆ ಮಾಡೋದಕ್ಕೋಸ್ಕರ ಈ ಹೆಲಿಕಾಪ್ಟರ್ ಅನ್ನ ಬಳಸ್ತಾ ಇದ್ದಾರೆ. ಸದ್ಯ ಈ ಬಂಡೆ ಈ ಗುಡ್ಡದ ಸುತ್ತಮುತ್ತ ನಿನ್ನೆ ಎಲ್ಲ ಸರ್ವೆ ನಡೆದಿದೆ. ಇವತ್ತು ಸುಮಾರು 6 ಗಂಟೆಗಳ ಕಾಲ ಸರ್ವೆ ನಡೆಯುತ್ತೆ ಪ್ರಜ್ವಲ. ಈ ಸರ್ವೆಯಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದು ಏನು ಅಂತಂದ್ರೆ, ತುಂಬಾ ಇನ್ ಡೆಪ್ತ್ ಆಗಿ ಸರ್ವೆ ಮಾಡ್ತಾ ಇದ್ದಾರೆ. ಆ ರಿಸೀವರ್ ಏನಿರುತ್ತೆ, ಆ ರಿಸೀವರ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ನಿಜವಾಗ್ಲೂ ಬಂಗಾರದ ನಿಕ್ಷೇಪ ಇದೆಯಾ ಅಥವಾ ಬೇರೆ ಏನ್ ಖನಿಜ ಸಂಪತ್ತು ಪತ್ತೆಯಾಗಿದೆ ಅಂತ ಹೇಳಿ. ಸಿಂಧೂರ, ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗ ಈ ಚಾಪರ್ಗಳನ್ನ ಯೂಸ್ ಮಾಡೋದೇನೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ ನ ಟ್ರಾನ್ಸ್ಮಿಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಬಳಕೆ ಆಗ್ತಿರುವಂತಹ ಜಿಯೋ ರೆಫರೆನ್ಸ್ ಕ್ಯಾಮರಾ ಕುರಿತಾಗಿ ಮಾಹಿತಿಯನ್ನ ಕೊಡೋದಾದ್ರೆ, ಅಂಡ್ ನೀವು ಮೆನ್ಷನ್ ಮಾಡ್ತಾ ಇದ್ರಿ 200-300 ಕಿಲೋಮೀಟರ್ ವ್ಯಾಪ್ತಿಯಲ್ಲೆಲ್ಲ ಸರ್ವೆ ನಡೆಯುತ್ತೆ ಅಂತ. ಇಸ್ ದಟ್ ರೇಡಿಯಸ್ ಆರ್ ಡಯಾಮೀಟರ್?
ರೇಡಿಯಸ್ ಅಂತಾನೆ ಅಂದ್ಕೊಳ್ಬೇಕು ನೀವು. ಎಕ್ವಿಪ್ಮೆಂಟ್ಸ್ ನ ಕುರಿತಾಗಿ ಮಾಹಿತಿಯನ್ನ ಅವರು ರಿವೀಲ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರಿ ಸಿಂಧೂರ. ಈಗ ಸರ್ವೆ ಆರಂಭ ಆಗಿದೆಯಾ? ಎಷ್ಟೊತ್ತಿನ ತನಕ ನಡೆಯುತ್ತೆ? ಯಾರೆಲ್ಲ ಅಧಿಕಾರಿಗಳಲ್ಲಿ ಉಪಸ್ಥಿತರಿದ್ದಾರೆ? ಸುಮಾರು 9:30ಗೆನೆ ಪ್ರಜ್ವಲ ಅಲ್ಲಿ ಅಫಿಷಿಯಲ್ಸ್ ಯಾರು ಇದ್ದಾರೆ ಅಂತ ಕೂಡ ರಿವೀಲ್ ಮಾಡ್ಲಿಲ್ಲ. ಯಾಕಂದ್ರೆ ಈ ನಮಗ್ ಬಂದಂತ ಮಾಹಿತಿ ಪ್ರಕಾರ ಸೆಂಟ್ರಲ್ ಗವರ್ನಮೆಂಟ್ ಇಂದ ಟೀಮ್ ಬಂದಿರೋದ್ರಿಂದ ಇಲ್ಲಿನ ತಹಶೀಲ್ದಾರ್ಗೂ ಕೂಡ ಅದ್ರ ಮಾಹಿತಿ ಇರಲಿಲ್ಲ. ಕೇವಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಡಿಸ್ಟ್ರಿಕ್ಟ್ ಕಮಿಷನರ್ DC ಯಾರಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿತ್ತು ಈ ತರ ಒಂದು ಟೀಮ್ ಬರ್ತಾ ಇದೆ ಈ ತರ ಸರ್ವೆ ಮಾಡೋದಕ್ಕೆ ಅಂತ. ತಹಶೀಲ್ದಾರ್ಗೂ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ಲ. ಸೊ ಸೆಂಟ್ರಲ್ ಗವರ್ನಮೆಂಟ್ ಇಂದಾನೆ ಟೀಮ್ ಬಂದಿರೋದು. ಟೀಮ್ ಬಂದು ಇಲ್ಲೆಲ್ಲ ಕಂಪ್ಲೀಟ್ ಆಗಿ GSI ನ ಒಬ್ರು ಇನ್ಚಾರ್ಜ್ ಪರ್ಸನ್ ಇರ್ತಾರೆ, ಆದ್ರೆ ಅವ್ರು ಇವತ್ತು ಬಂದಿಲ್ಲ ಇಲ್ಲಿಗೆ. ಸೊ ಇಬ್ರು ಪೈಲಟ್ಸ್ ಇರ್ತಾರೆ, ಪೈಲಟ್ ನೇಮ್ ಕೂಡ ರಿವೀಲ್ ಮಾಡಿರ್ಲಿಲ್ಲ. ಅಫಿಷಿಯಲ್ಸ್ ಯಾರ್ಯಾರು ಇದಾರೆ ಇಲ್ಲಿ ಬಂದಿರೋರು ಯಾರ್ಯಾರು ಅನ್ನೋದನ್ನ ಕೂಡ ರಿವೀಲ್ ಮಾಡಿರ್ಲಿಲ್ಲ. ಕೆಲವೊಬ್ರು ಇನ್ಚಾರ್ಜ್ ಯಾರಿದ್ರು ಅವ್ರು ಮಾತ್ರ ನಮಗ್ ಮಾಹಿತಿಯನ್ನ ಕೊಟ್ಟಿದ್ದು. ಅಂಡ್ ಹೆಲಿಕಾಪ್ಟರ್ ಹೆಲಿಪ್ಯಾಡ್ ಏನಿತ್ತು ಆ ಜಾಗದಲ್ಲೂ ಯಾರನ್ನು ಇನ್ ದ ಸೆನ್ಸ್ ನಮ್ಮ ಯಾರನ್ನು ಆ ಕಡೆ ಹೋಗಕ್ ಕೂಡ ಬಿಟ್ಟಿರ್ಲಿಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ, ಕೆಲವು ರೋಪ್ಸ್ ಇತ್ತು, ಕೆಲವು ವೈರ್ಸ್ ಇತ್ತು, ಮತ್ತು ಎಲೆಕ್ಟ್ರಿಕ್ ಇದು ಪಾಸ್ ಆಗ್ತಾ ಇರುತ್ತೆ ಅನ್ನುವಂತ ಕಾರಣಕ್ಕೆ ಯಾರನ್ನು ಅದ್ರ ಹತ್ರ ಹೋಗೋದಕ್ಕೆ ಬಿಟ್ಟಿರ್ಲಿಲ್ಲ. ಬಹಳ ಪ್ರಮುಖವಾಗಿ ಹೆಲಿಕಾಪ್ಟರ್ ನ ಡೋರ್ ಗಳನ್ನ ರಿಮೂವ್ ಮಾಡಿದ್ರು, ಡೋರ್ ಗಳನ್ನ ಹಾಕಿರ್ಲಿಲ್ಲ. ಬಿಕಾಸ್ ಪೈಲಟ್ ಗಳಿಗೆ ಡೈರೆಕ್ಷನ್ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೂ ಏನು ಅಂತ ಅನ್ಸುತ್ತೆ. ಸೊ ಡೋರ್ಸ್ ಹಾಕಿರ್ಲಿಲ್ಲ. ತುಂಬಾನೇ ಒಂಥರ ಏನು ಅಂದ್ರೆ ಹೆಂಗ್ ಹೇಳ್ಬೋದು, ತುಂಬಾ ಎಲ್ಲಾ ವಿಚಾರಗಳನ್ನ ಅಷ್ಟು ರಿವೀಲ್ ಮಾಡ್ತಾ ಇಲ್ಲ. ಓಕೆ, ತುಂಬಾನೇ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಾರೆ ಬಿಕಾಸ್ ಆಫ್ ದ ಪ್ರೋಟೋಕಾಲ್ ಇರಬಹುದು. ವೆಲ್ ಸಿಂಧೂರ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗೆ.